ನೀವು ಕಾಣ್ತಿರ್ಬೋದು ನೋಡಿ, KSRTC ಅಂಬಾರಿ ಉತ್ಸವ ಅಂತೇಳಿ ಹೊಸ ಬಸ್ಸು 9600 ಬಿಟ್ಟರೆ ವಾಲ್ವಾ ಬಸ್ಸು ನೋಡಿ. ನಮ್ಮ ಗಾಡಿ ಲೈಲ್ಯಾಂಡ್ ಗಾಡಿ ವಾಲ್ವಾ ಬಸ್ನೇ ಓವರ್ಟೇಕ್ ಮಾಡ್ತೈತೆ. ಪ್ರಶ್ನೆ ನೋಡಿ ಹೆಂಗಿದೆ, ಬ್ರದರ್ ಓನರ್ ಕಮ್ ಡ್ರೈವರ್ 14 ವೀಲ್ ಟ್ರಕ್ ಯಾಕೆ ಬೆಸ್ಟ್ ಮತ್ತು 12 ವೀಲ್ ಯಾಕೆ ಬೇಡ ಅಂತ ತಿಳಿಸಿ. ಕಚ್ಚಾ ಮಾಲ್ ಹೊಡೆಯೋಕ್ಕೆ 12 ವೀಲ್ ಆರ್ 14 ವೀಲ್ ಬೆಸ್ಟ್ ಅಂತೇಳಿ ನೋಡಿ. ಎಲ್ಲಿದ್ದೀವಿ ಅಂದರೆ ಹಿರಿಯ ಸೇವೆ ಹತ್ತತ್ರ ಇದ್ದೀವಿ. ಕದಬಳ್ಳಿ ಟೋಲೆಲ್ಲ ಬಿಟ್ಟು ಮುಂದೆ ಹಿರಿಯ ಸೇವೆ ಹತ್ತತ್ರ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ SMP ಕಂಪ್ನಿ ಇನ್ನೊಂದು ಗಾಡಿ, ಆ ಗಾಡಿ ಬಣ್ಣ ಬಳದ್ಮೇಲಂತೂ ಸೂಪರಾಗಿ ಕಾಣ್ತೈತೆ. ಸ್ನೇಹಿತರೆ, ವೆಲ್ಕಮ್ ಟು SL ಟ್ರ್ಯಾಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಕುಂಬ್ಳಗೋಡು, ಮೈಸೂರು ರೋಡ್ ಕುಂಬ್ಳಗೋಡಲ್ಲಿದ್ದೀನಿ. ನಿನ್ನೆ ಹತ್ತಿಬೇಲೆ ಖಾಲಿ ಮಾಡ್ಕೊಂಡು ಸಂಜೆ 5 ಗಂಟೆ ಖಾಲಿ ಆಗಿತ್ತು. ನಿನ್ನೆನೇ ಲೋಡಿಗೆ ಬಂದೆ, ಸಂಜೆ 5 ಗಂಟೆ ಲೋಡ್ ಹೇಳಿದ್ರು. ನಿನ್ನೆನೇ ಲೋಡಿಗೆ ಬಂದು ನಿನ್ನೆ ರಾತ್ರಿ ಒಂದು ಸ್ವಲ್ಪ ಅರ್ಧ ಲೋಡ್ ಮಾಡಿದರು. ಇವತ್ತು ಬೆಳಗ್ಗೆ ಫುಲ್ ಲೋಡ್ ಮಾಡಿ ಹಗ್ಗ ತರಪಲ್ ಹಾಕ್ತಾಯಿದ್ದಾರೆ ನೋಡಿ. ಅವರೇ ಹಗ್ಗ ತರಪಲ್ ಹಾಕ್ತಾಯಿದ್ದಾರೆ. ಇಲ್ಲೆಲ್ಲ ಅವ್ರ ಕಡೆನೇ, ಈ ಪೇಪರ್ ಇಲ್ಗಲ್ಲ ಅವ್ರ ಕಡೆನೇ ಹಗ್ಗ ತರಪಲ್ ಹಾಕ್ಸೋದು. ಅದು ಹಗ್ಗ ಕ್ಲೀನಾಗಿ ಟೈಟ್ ಆಗಬೇಕಲ್ಲ, ಅವ್ರು ಹಾಕಿದ್ರೆ ಸರಿ ಬರುತ್ತೆ. ರೆಗ್ಯುಲರಾಗಿ ಹಾಕಿ ಅಭ್ಯಾಸ ಇರ್ತಾವಲ್ಲ, ಹಂಗಾಗಿ ಅವ್ರ ಕಡೆನೇ ಹಾಕ್ಸೋದು. ನಾನಂತೂ ಯಾವತ್ತೂ ಎಲ್ಲೂ ಹಾಕಿಲ್ಲ. ನಾವು ನೋಡಿ ಆರಾಮಾಗಿ ಕೂತಿದ್ದೀನಿ ನೋಡಿ. ಇಲ್ಲೆಲ್ಲ ಗಾಡಿಗಳೆಲ್ಲ ನಿಂತವೆ, ಬೇಜನ್ ಗಾಡಿಗಳು ಅಲ್ಲೆಲ್ಲ. ಇದನ್ನು ಲೋಡಾಗಿ ನಿಂತಿರೋದು ನೋಡಿ. ಅಲ್ಲಿ ಮುಂದೆ ಗಾಡಿ ಒಂದಿದೆ ನೋಡಿ. ಇಲ್ಲೆಲ್ಲ ನೋಡಿ, ಅವ್ರ ಕಡೆ ಕೆಲವು ಕಡೆ ಏನು ಮಾಡ್ತಾರೆ, ಅವರು ಒಬ್ಬರು ಹಾಕ್ತಾರೆ, ನಾವೊಬ್ಬರು ಎಳಿಬೇಕಾಗಿತ್ತು. ಇಲ್ಲಿ ಏನಿಲ್ಲ, ಅವರೇ ಹೇಳಿಕೊಡ್ತೀನಿ ಅಂದರು. ಆಯಿತು ಅಂತೇಳಿ ಅವ್ರ ಕಡೆನೇ ಹಾಕ್ಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕ್ಲೀನಾಗಿ ಟೈಟ್ ಆಗುತ್ತೆ, ರೋಡಲ್ಲಿ ಸಮಸ್ಯೆ ಆಗೋಲ್ಲ, ಹಗ್ಗ ಅಂತೂ ಲೂಸ್ ಆಗೋಲ್ಲ. ಹಾಗಾಗಿ ಅವರೇ ಹಾಕಲಿ ಅಂತೇಳಿ ಬಿಟ್ಟಿದ್ದೀನಿ. ಆ ಕಡೆ ಒಂದು ಗಾಡಿ ಲೋಡಾಗಿ ಬಂತು. ಇವಾಗ ಬನ್ನಿ ಹಗ್ಗ ತರಪಲ್ ಹಾಕೊಂಡು ಮತ್ತೆ ಸಿಗೋಣ. ಆಯ್ತು ಸ್ನೇಹಿತರೆ ನೋಡಿ, ಈಗ ಹಗ್ಗ ತರಪಲೆಲ್ಲ ಹಾಕ್ಕೊಂಡು ಬಿಲ್ಲೆಲ್ಲ ಬಂತು, ಈಸ್ಕೊಂಡು ಇಲ್ಲಿಂದ ಹೊರಟಿದ್ದೀನಿ. ಇಲ್ಲಿ ನೋಡಿ ಅಪ್ಪು ಹೆಂಗಿದೆ ಅಂತ. ಇದು ನಮ್ಮ ಕೆಂಗೇರಿ ಮೋರಿ ಮೈದಾನದ ಹಿಂದ್ಗಡೆ ಇದು ಹಿಂದ್ಗಡೆ ಜಾಗ ಐತೆ. ಆ ಜಾಗದಲ್ಲಿರೋ ಫ್ಯಾಕ್ಟ್ರಿ ಇದು ಕುಂಬ್ಳಗೋಡಿಂದ ಒಳಗೆ ಬರಬೇಕು. ಕುಂಬ್ಳಗೋಡು ಊರೊಳಗಿಂದ ಸ್ವಲ್ಪ ಒಳಗೆ ಬರಬೇಕಿದು. ನೋಡಿ ಅಪ್ ಹೆಂಗಿದೆ ಅಂತ. ಇಲ್ಲಿ ಸ್ಟಾರ್ಟಿಂಗೇ ಅಪ್ ಹಿಂಗಿದೆ. ಇಲ್ಲಿ ಅಪ್ ಹತ್ಕೊಂಡು ಮುಂದಕ್ಕೆ ಹೋದರೆ ಮೈನ್ ರೋಡು, ಅಲ್ಲಿ ರೈಟ್ ಹೊಡೆದು ಸೀದಾ ಒಂದು 3 ಕಿಲೋಮೀಟ್ರು, ಮೈನ್ ರೋಡಿಂದ 3 ಕಿಲೋಮೀಟ್ರ್ ಬಂದಿದ್ದೀನಿ ಒಳಗೆ ಅಷ್ಟೇ. ನಾನು 3 ಕಿಲೋಮೀಟ್ರಿಗೆ ಅದು ಫ್ಯಾಕ್ಟ್ರಿ ಸಿಕ್ಕೈತೆ. ಬನ್ನಿ, ಗಾಡಿ ಲೋಡ್ ಆಗಿರೋದು ಎಲ್ಲಿಗಪ್ಪ ಅಂದರೆ ಮಣಿಪಾಲು, ಕುಂಬ್ಳಗೋಡಿಂದ ಮಣಿಪಾಲು ಲೋಡ್ ಆಗಿರೋದು. ಪೇಪರ್ ರೀಲು, ಅದ್ರ ಬಗ್ಗೆ ಎಲ್ಲೂ ಹೇಳಲಿಲ್ಲ, ಹೇಳ್ತಾ ಇದ್ದೀನಿ. ಬನ್ನಿ, ಈಗ ಇಷ್ಟು ಬೇಗನೆ ಲೋಡ್ ಆಗಿದೆ ಅಂದರೆ ನಿನ್ನೆ ರಾತ್ರಿ ನಮಗೆ ಹೆಚ್ಚು ಕಮ್ಮಿ 16 ಟನ್ನೇನೋ 17 ಟನ್ ಲೋಡ್ ಮಾಡಿದ್ರು ನಿನ್ನೆ ರಾತ್ರಿ. ಇವಾಗ ಬಂದು 5 ಟನ್ ಲೋಡ್ ಹಾಕಿದ್ದಾರೆ. ಟೋಟಲ್ ಬಂದ್ಬಿಟ್ಟು 22 ಟನ್ ಲೋಡ್ ಆಗಿರೋದು ನಮ್ಮದು. ಮಣಿಪಾಲು ಖಾಲಿ. ಹಿರಿಯಡ್ಕ ಲಾಸ್ಟ್ ಟೈಮ್ ಹೋಗಿದ್ದು ಹಿರಿಯಡ್ಕ, ಈ ಸಲ ಮಣಿಪಾಲ್ಗೆ. ಮುಂಚೆಲ್ಲ ಹೋಗಿದ್ನಲ್ಲ ಅದೇ ಪಾಯಿಂಟ್ ಅಂತೆ. 22 ಟನ್ನು ನಿನ್ನೆಯಿಂದ ಲೋಡ್ ಮಾಡಿದ್ದಾರೆ. ಮೆಟೀರಿಯಲ್ ಇರಲಿಲ್ಲ, ಎಲ್ಲ ರೆಡಿ ಮಾಡಿ ಲೋಡ್ ಮಾಡಿದ್ದು. ರಾತ್ರೆಲ್ಲ ರೆಡಿ ಮಾಡಿ ಒಟ್ಟು ಒಂದು 10 ಗಂಟೆವರೆಗೂ ಲೋಡ್ ಮಾಡಿದ್ರು. 17 ಟನ್ನು 10 ಗಂಟೆಗೆ ಸ್ಟಾಪ್ ಮಾಡಿದ್ರು. 10 ಗಂಟೆ ಮೇಲೆ ಎಲ್ಲ ರೆಡಿಯಾಗಿ ನೈಟೆಲ್ಲ ಪ್ರೊಡಕ್ಷನ್ ಆಗಿದ್ದು. ಬೆಳಗ್ಗೆನೇ ಈಗ ಲೇಬರೆಲ್ಲ ಬಂದು ಲೋಡ್ ಮಾಡಿ ಕೊಟ್ಟರು. ಹಗ್ಗ ತರಪಲ್ಲ ಹಾಕ್ಕೊಂಡು ಬಿಲ್ಲು ಈಸ್ಕೊಂಡು ಹೊರಟಿದ್ದೀನಿ. ಇನ್ನೂ ಟೈಮ್ ಬಂದ್ಬಿಟ್ಟು 12 ಗಂಟೆ. ನೆಲಮಂಗಲದಲ್ಲಿ ಹೋಗಿ ಟೈರ್ ಹಾಕ್ಕೋಬೇಕು. ಈಗ ನಿನ್ನೆ ಬೇರೆ ಒಂದು ಟೈರ್ ಹೊಡೆದಾಕ ಬಂದಿದ್ದೀವಿ. ಹಂಗಾಗಿ ಈಗ ಹೋಗಿ ಟೈರ್ ಹಾಕ್ಕೊಂಡು ಹೊರಡೋಣ. ಇದು ಮೈನ್ ರೋಡು. ಇದು ಮೈನ್ ರೋಡ್ ಅಲ್ಲ, ಇದು ಯಾಕಡೆ ಹೋಗುತ್ತಂತ ಗೊತ್ತಿಲ್ಲ ನನಗಂತೂ. ನಾವು ಇಲ್ಲಿಂದ ರೈಟ್ಗೆ ಹೋದರೆ, ಇಲ್ಲಿಂದ 3 ಕಿಲೋಮೀಟ್ರ್ ಹೋದರೆ ನಮಗೆ ಕುಂಬ್ಳಗೋಡು ಸಿಗುತ್ತೆ. ಕುಂಬ್ಳಗೋಡಿಂದ ಮಾಮೂಲಿ ಮೈನ್ ರೋಡೆ. ರಾತ್ರಿನೇ ಲೋಡ್ ಆಗಿಬಿಟ್ಟಿದ್ರೆ ಗಾಡಿ ನಮಗೆ ಸಮಸ್ಯೆನೇ ಇರ್ತಿರ್ಲಿಲ್ಲ. ಇಷ್ಟೊತ್ತಿಗಾಗಲೇ ಆರಾಮಾಗಿ ಮಣಿಪಾಲ್ ಹೋಗ್ಬೋದಿತ್ತು. ಏನು ಮಾಡೋಕ್ಕಾಗಲ್ಲ. ಬನ್ನಿ,
ನೆನ್ನೆ ಅವ್ರು ಕರೆಸಿದ್ದು ಹಂಗೇನೆ ನಮಗೆ 4:30 5 ಗಂಟೆ ಆಗಿತ್ತು. ನಾನು ಹೇಳಿದೆ ಒಂದು 6-6:30 ಬರ್ತೀನಿ ಅಂತ ಹೇಳಿದೆ. ಬಾರಪ್ಪ ಒಟ್ಟಿನಲ್ಲಿ ಲೋಡ್ ಮಾಡಿಸ್ತೀವಿ, ಲೋಡ್ ಆಗುತ್ತೆ ಅಂತ ಹೇಳಿದರು. ಅಲ್ಲಿ ನೋಡ್ರೆ ಲಾಸ್ಟಿಗೆ ಬಂದು ನಮಗೆ ಎಡವಟ್ ಮಾಡಿಬಿಟ್ರು ನೋಡಿ. ಬೆನ್ಸ್ ಗಾಡಿಗಳು ಎಡವಟ್ ಮಾಡಿಬಿಟ್ರು, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಹಾಗೆ ನೋಡ್ತಾ ಹೋಗೋಣ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಒಂದು 2-3 ಸಲ ಪ್ರಶ್ನೆ ಹಾಕಿದ್ದು, ಒಂದು ಪ್ರಶ್ನೆ ಇತ್ತು, ಹಾಗೇ ಅದರ ಪ್ರಶ್ನೆ ಉತ್ತರ ಕೊಟ್ಕೊಂಡು ಹೋಗೋಣ. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಪ್ರಶ್ನೆ ನೋಡಿ ಹೆಂಗಿದೆ. ಬ್ರದರ್, ಓನರ್ ಕಮ್ ಡ್ರೈವರ್ 14 ವೀಲ್ ಟ್ರಕ್ ಯಾಕೆ ಬೆಸ್ಟ್ ಮತ್ತು 12 ವೀಲ್ ಯಾಕೆ ಬೇಡ ಅಂತ ತಿಳಿಸಿ. ಕಚ್ಚಾ ಮಾಲ್ ಹೊಡೆಯೋಕ್ಕೆ 12 ವೀಲ್ ಆರ್ 14 ವೀಲ್ ಬೆಸ್ಟ್ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ. ಬ್ರದರ್, ಓನರ್ ಕಮ್ ಡ್ರೈವರ್ಗೆ 14 ವೀಲ್ ಏನಕ್ಕೆ ಬೆಸ್ಟ್ ಅಂದರೆ 14 ವೀಲ್ ಎಲ್ಲ ಥರದ ಲೋಡ್ಗೂ ಆಗುತ್ತೆ, 30 ಟನ್ ಪಾಸಿಂಗ್ ಇರೋದ್ರಿಂದ. ಮತ್ತು 12 ವೀಲ್ಗೂ 14 ವೀಲ್ಗೂ ಮೈಲೇಜಲ್ಲಿ ಏನಾಗುತ್ತೆ, ಎರಡು ಸೇಮ್ ಮೈಲೇಜ್ ಬರುತ್ತೆ ನಿಮಗೆ. 14 ವೀಲು 12 ವೀಲು ಎರಡು ಸೇಮ್ ಮೈಲೇಜ್ ಬರುತ್ತೆ. 14 ವೀಲಲ್ಲಿ 5 ಟನ್ನು ಜಾಸ್ತಿ ಲೋಡ್ ಹಾಕ್ಬೋದು, 12 ವೀಲಲ್ಲಿ 5 ಟನ್ ಕಡಿಮೆ ಆಗುತ್ತೆ. 5 ಟನ್ ಜಾಸ್ತಿ ಹಾಕಿದ್ರೆ ನಮಗೆ 5 ಟನ್ ಬಾಡಿಗೆ ಜಾಸ್ತಿ ಆಗುತ್ತೆ. ಓನ್ ಕಮ್ ಡ್ರೈವರ್ ಆದರೆ, ಡ್ರೈವರ್ ಆದ್ರೂ ಅಷ್ಟೇ 5 ಟನ್ ಬಾಡಿಗೆ ಜಾಸ್ತಿ ಆಗುತ್ತೆ. ಹಂಗಾಗಿ ಹೇಳೋದು, ಈಗಿನ ಇದರಲ್ಲಿ ಮಾರ್ಕೆಟಲ್ಲಿ 14 ವೀಲ್ಗೆ ಒಂದು ಸ್ವಲ್ಪ ಬೆಲೆ ಇದೆ, ಒಳ್ಳೆ ಬಾಡಿಗೆ ಲೋಡ್ಗಳು ಸಿಗ್ತವೆ. ಎಲ್ಲ ಲೋಡು 20 ಟನ್ನು 25 ಟನ್ನು ಹಾಕ್ಕೊಂಡು ಹೋಗ್ಬೋದು, ಮೈಲೇಜ್ ಬರುತ್ತೆ ಸ್ವಲ್ಪ. ಆ ಥರ ಸ್ವಲ್ಪ ಪಾಸಿಂಗ್ ಲೋಡ್ ಇದ್ರೂ ಎಲ್ಲ 20 ಟನ್ ಇದ್ರೂ ಹಾಕ್ಕೊಂಡೋದ್ರೂ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಹಂಗಾಗಿ ಏನಾಗುತ್ತೆ, 14 ವೀಲ್ ಇವಾಗಿನ ಬಜಾರ್ಗೆ 14 ವೀಲ್ ಒಂದು ಸ್ವಲ್ಪ ಪರವಾಗಿಲ್ಲ. ಈಗ ನಾವು ಮಂಗಳೂರಿಂದ ಕೋಕ್ ತುಂಬ್ತೀವಿ ಹೊಸಪೇಟೆಗೆ, 12 ವೀಲಾಗೆ ಏನು ಉಳಿಯಲ್ಲ. ಅದೇ 14 ವೀಲ್ ಹೋದರೆ ಒಂದು 5,000 ದುಡ್ಡು ಉಳಿತವೆ. ನಮ್ಮ ಗಾಡಿಗಿಂತನೂ 1,000-2,000 ಕಮ್ಮಿನೇ ಕುಡಿತೈತೆ ಮೈಲೇಜಲ್ಲಿ ಇದರಲ್ಲಿ 14 ವೀಲು. ಹಂಗಾಗಿ ಏನಾಗ್ತದೆ, 14 ವೀಲ್ ಒಂದು ಸ್ವಲ್ಪ ಈಗಿನ ಬಜಾರಲ್ಲಿ ಚೆನ್ನಾಗಿ ಓಡ್ತಾಯಿದೆ. ಆಮೇಲೆ ಕಚ್ಚಾ ಮಾಲ್ ಹೊಡೆಯೋಕ್ಕೆ 12 ವೀಲು 14 ವೀಲು ಬೆಸ್ಟ್ ಅಂತ ಕೇಳಿದ್ದೀರಾ. ಕಚ್ಚಾ ಮಾಲ್ಗೆ 14 ವೀಲು 12 ವೀಲು ಸ್ವಲ್ಪ ಕಡಿಮೆ. ಕೆಲವೊಂದು ಲೋಡ್ ಸಿಗುತ್ತೆ, ಈ ಶುಂಠಿ ಮತ್ತು ಎಳ್ನೀರು ಇಂಥವು ಸಿಗುತ್ತೆ ಅಷ್ಟೇ, ಬೇರೆ ಲೋಡೆಲ್ಲ ಕೊಡಲ್ಲ 12 ವೀಲ್ 14 ವೀಲ್ಗೆ. ಮತ್ತು ಹೊಡಿತೀರಿ ಕಚ್ಚಾ ಮಾಲ್ ಹೊಡಿತೀರಿ ಅಂದರೆ ಎರಡೂ ಬೆಸ್ಟೇ. ಲೆಕ್ಕ ಹೇಳ್ಬೇಕಂದ್ರೆ 14 ವೀಲ್ ಇನ್ನೂ ಆಸ್ ಪವರ್ ಜಾಸ್ತಿನೇ ಐತಲ್ಲ 12 ವೀಲ್ಗಿಂತ. 12 ವೀಲು ಪರವಾಗಿಲ್ಲ, ಎರಡರಲ್ಲಿ ಯಾವ್ದು ಬೇಕಾದ್ರೆ ಕಚ್ಚಾ ಮಾಲ್ ಹೊಡಿಬೋದು, ಇದೇ ಅಂತೇನು ಅವಶ್ಯಕತೆನೇ ಇಲ್ಲ. ಅದೇ ಸ್ಟೇಟ್ ಬಿಟ್ಟು ಸ್ಟೇಟು ಲಾಂಗ್ ಓಡಿಸ್ತೀನಿ. ಇವಾಗ ನಮ್ಮ ಪಂಜಾಬ್ ಗಾಡಿಯವರೆಲ್ಲ ಬಂದು ಶುಂಠಿ ತುಂಬ್ಕೊಂಡು ಹೋಗ್ತಾರೆ, ಡೆಲ್ಲಿ ಪಂಜಾಬ್ಗೆಲ್ಲ ಶುಂಠಿ ತುಂಬ್ಕೊಂಡು ಹೋಗ್ತಾರಲ್ಲ, ಆ ಥರ ತುಂಬ್ಕೊಂಡು ಹೋಗ್ತೀನಿ ಅಂದರೆ 14 ವೀಲ್ ಬೆಟ್ರು. ಯಾಕಂದರೆ ನಮಗೆ ಮೈಲೇಜ್ ಬರುತ್ತೆ, ಪ್ಲಸ್ ಏನಾಗುತ್ತೆ, ಲಾಂಗ್ ಹೋದಾಗ 5 ಟನ್ ಬಾಡಿಗೆ ಜಾಸ್ತಿ ಆಗುತ್ತೆ. ಆ ಕಡೆಯಿಂದ 5 ಟನ್ 30 ಟನ್ ಹಾಕೊಂಬರ್ಬೋದು, ಬಾಡಿಗೆ ರೇಟ್ ಜಾಸ್ತಿ ಆಗುತ್ತೆ ನಮಗೆ. ಲಾಂಗ್ ಓಡಿಸ್ತೀನಿ ಅಂದರೆ 14 ವೀಲೇ, ಎಲ್ಲೋದ್ರೂ 14 ವೀಲೇ ಬೆಸ್ಟ್ ಆಗುತ್ತೆ. ಅರ್ಥ ಆಯ್ತಾ ಬ್ರದರ್? 14 ವೀಲಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಮೈಲೇಜ್ದು ನಾನು ತುಂಬ ಗಾಡಿ ಕೇಳ್ಪಟ್ಟಿದ್ದೀನಿ. ನಮ್ಮ ಗಾಡಿಗಿಂತ 1 ಪಾಯಿಂಟ್ 2 ಪಾಯಿಂಟ್ ಜಾಸ್ತಿನೇ ಬರ್ತಿದೆ. ತುಂಬ ಜನ ಡ್ರೈವರ್ ಕೇಳ್ಪಟ್ಟಿದ್ದೀನಿ, 1 ಪಾಯಿಂಟ್ 2 ಪಾಯಿಂಟ್ ಜಾಸ್ತಿನೇ ಬರ್ತೈತೆ. 3-3.25ವರೆಗೂ 14 ವೀಲ್ ಬರ್ತೈತೆ. ನಮ್ಮ ಗಾಡಿ 3 ಬರಲ್ಲ, ಕೆಲವೊಂದು ಟೈಮ್ ಲೈಟ್ ಲೋಡಿಗೆ 3 ಬರ್ತೈತೆ, ಬಿಟ್ಟರೆ ಪಾಸಿಂಗ್ ಲೋಡೆಲ್ಲ 3 ಬರಲ್ಲ. 2.8 2.9 3 ಹತ್ರ ಬರುತ್ತೆ. ಅದೇ ಇದು ಬಂದು 14 ವೀಲು ಒಳ್ಳೆ 3-3.25 ಬರುತ್ತೆ, 3.1 3.2ವರೆಗೂ ಬರುತ್ತೆ. ಲಾಂಗೆಲ್ಲ ಹೋದರೆ 14 ವೀಲ್ಗೆ ಬೆಲೆ, ಈಗ 14 ವೀಲ್ಗೆ ಬೆಲೆ ಇರೋದು ಲೆಕ್ಕದಲ್ಲಿ. ಒಳ್ಳೆ ಬಾಡಿಗೆ ಆಗ್ತೈತೆ, 5 ಟನ್ ಪಾಸಿಂಗ್ ಜಾಸ್ತಿ ಇರೋದ್ರಿಂದ. ಅರ್ಥ ಆಯ್ತಾ ಬ್ರದರ್? ಸುಮಾರು ಸಲ ಕೇಳಿದ್ದೀರಾ, ನನಗೂ ಟೈಮ್ ಸಿಕ್ಕಿರಲಿಲ್ಲ ಹೇಳೋಕ್ಕೆ. ಇವತ್ತೊಂದು ಸ್ವಲ್ಪ ಟೈಮ್ ಸಿಕ್ತಲ್ಲ, ಹೇಳಿದ್ದೀನಿ. ಇಷ್ಟೇ ಸಿಂಪಲ್ಲು. ಓನ್ ಕಮ್ ಡ್ರೈವರ್ ಓಡಿಸ್ತಿರ್ತೀನಂದರೆ, ಲಾಂಗೆಲ್ಲ ಓಡಿಸ್ತೀನಿ ಅಂದರೆ ಸ್ವಲ್ಪ ದುಡ್ಡು ಬಂಡವಾಳ ಇದ್ದರೆ 14 ವೀಲು ಆರಾಮಾಗಿ ಹಾಕ್ಕೊಂಡು ಓಡಿಸ್ಕೋಬೋದು. ಇಲ್ಲ ನನಗೆ ಬಂಡವಾಳ ಕಡಿಮೆ ಐತೆ, ನನಗೆ ಸಿಂಪಲ್ ಆಗಿದ್ದರೆ ಸಾಕು ಅಂದರೆ 12 ವೀಲು ಹಾಕೋಬೋದು. ಒಂದು ಕಡಿಮೆ ಮಾಡಲು ಒಂದು ಹೆಚ್ಚು ಕಮ್ಮಿ ಒಂದು 12 13 14 ಮಾಡ್ಲಿದ್ದು ಹಾಕೊಂಬಿಟ್ರೆ ಒಂದು 13-14 ಲಕ್ಷದೊಳಗೆ ಬರುತ್ತೆ. ಅದನ್ನು ಮೇಂಟೈನ್ ಮಾಡ್ಬೋದು ಲೆಕ್ಕದಲ್ಲಿ. ಇಲ್ಲ ಅಂದರೆ ನನಗೆಲ್ಲ ಕಂಡೀಷನು, ನಮಗೆ ದುಡ್ಡಿನ ಸ್ವಲ್ಪ ಸಪೋರ್ಟ್, ಬ್ಯಾಕ್ ಸಪೋರ್ಟೆಲ್ಲ ಐತಂದರೆ ಒಂದು 14 ವೀಲ್ ತಗೊಂಡು, ಹೊಸ ಗಾಡಿನೇ ತಗೊಂಡು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಅಂದರೆ ಅವರವರ ಇದಕ್ಕೆ ತಕ್ಕನಂಗೆ ಆಗುತ್ತೆ, ಬಂಡವಾಳ ಇದ್ದಂಗೆ ಹಾಕ್ಕೊಂಡು ಓಡಿಸ್ಬೋದು. 12 ವೀಲು 14 ವೀಲು ಇದೇ ಬೆಟ್ರ್ ಅಂತೇನಿಲ್ಲ. ಸ್ವಲ್ಪ ಬಂಡವಾಳ ಜಾಸ್ತಿ ಇದ್ದರೆ 14 ವೀಲು, ಬಂಡವಾಳ ಕಡಿಮೆ ಇದ್ದರೆ 12 ವೀಲು ಅಷ್ಟೇ. ಅರ್ಥ ಆಯ್ತಾ ಬ್ರದರ್? ಬನ್ನಿ, ನೀನು ಮೈನ್ ರೋಡ್ ಹತ್ತತ್ರ ಬಂದುಬಿಟ್ವಿ ನೋಡಿ. ಇದೆಲ್ಲ ಕುಂಬ್ಳಗೋಡು ಸಿಟಿ. ಅಲ್ಲಿ ಬ್ರಿಡ್ಜ್ ಕಾಣ್ತಿರ್ಬೋದು ನಿಮಗೆ. ಮೈನ್ ರೋಡ್ ಬ್ರಿಡ್ಜಿಗೆ ಹೋದರೆ ಅಲ್ಲಿಂದ ರೈಟ್ ಹೊಡಬಿಟ್ರೆ ಒಂದೇ ರೋಡ್ ಹೋಗೋಣ. ನೈಸ್ ರೋಡ್ ಹತ್ತಿ
ಹೋಗಿ ಓನರ್ ಫೋನ್ ಮಾಡಿದ್ದೆ, ಟೈರ್ ಏನೋ ವ್ಯವಸ್ಥೆ ಮಾಡಿಕೊಡ್ತೀನಿ, ಈ ಟ್ರಿಪ್ಪು ಟೈರ್ ಬಂದಿಲ್ವಂತೆ, ನೆಕ್ಸ್ಟ್ ಟ್ರಿಪ್ಪು ಅಂತಾರೆ, ಎಮರ್ಜೆನ್ಸಿ ಸ್ಟೆಪ್ನಿಗೆ ಒಂದು ಟೈರ್ ಕೊಡ್ತೀನಿ ಬಾ ಅಂತ ಹೇಳಿದ್ದಾರೆ. ಹೋಗಿ ಟೈರೆಲ್ಲ ಫಿಟ್ ಮಾಡ್ಕೊಂಡು ಡೀಸೆಲ್ ಹಾಕ್ಕೊಂಡು ಆದಷ್ಟು ಬೇಗ ಬಿಟ್ಬಿಡೋಣ, ಮಣಿಪಾಲ್ಗೆ ಹೋಗ್ಬೇಕಲ್ಲ. ಸ್ವಲ್ಪ ಬೇಗ ಹೋದರೆ ಒಂದು 2-3 ಅವರ್ ಮಲಿಕೊಂಡು ಹೋಗ್ಬೋದು. ಲೇಟ್ ಮಾಡಿದಷ್ಟು ನಾವೇನಾಗುತ್ತೆ ನಾನ್ ಸ್ಟಾಪ್ ಹೊಡಿಬೇಕಾಗುತ್ತೆ, ಹಂಗಾಗುತ್ತೆ. ಹಂಗಾಗಿ ಸ್ವಲ್ಪ ಬೇಗನೆ ಬಿಟ್ಬಿಡೋಣ. ನೋಡಿ ಇಲ್ಲೆಲ್ಲ ಟ್ರಾಫಿಕ್ ಇದೆ. ಈ ಬ್ರಿಡ್ಜ್ ಅಡ ರೈಟ್ ಹೊಡೆದ್ಬಿಟ್ರೆ, ಲೆಫ್ಟ್ ಹೊಡೆದ್ರೆ ಮೈಸೂರು, ರೈಟ್ ಹೊಡೆದ್ರೆ ಬೆಂಗಳೂರು ಸಿಟಿ. ಅಶ್ವಮೇಧ ಬಸ್ ಸೂಪರ್ ನೋಡಿ, ಹೊಸ ಬಸ್ಸು ಅಶ್ವಮೇಧ ಹೋಗ್ತೈತೆ. ಅಶ್ವಮೇಧ ಬನ್ನಿ, ಇದು ಟ್ರಾಫಿಕ್ ಅಂತೂ ಸ್ವಲ್ಪ ಫ್ರೀ ಆಯಿತು. ರೈಟ್ ಹೊಡ್ಕೊಳ್ಳೋಣ, ಇಲ್ಲಿಂದ ಆರಾಮಾಗಿ ಹೋಗೋಣ. ಹೋಗಿ ನೆಲಮಂಗಲದಲ್ಲಿ ಹೋಗಿ ಟೈರ್ ಫಿಟ್ ಮಾಡುವಾಗ ಸಿಗೋಣ. ಸದ್ಯದ ಮಟ್ಟಿಗೆ ಎಲ್ಲರಿಗೂ ಬಾಯ್. ನೋಡಿ ಎಲ್ಲ ಬಿಸಿಲು ನೋಡಿ, ಇಲ್ಲಿ ಬ್ರಿಡ್ಜು ಎಷ್ಟು ಅಗಲ ಮಾಡಿದ್ದಾರೆ ಅಂದರೆ ಆರಾಮಾಗಿ ನೆರಳು. ಇಲ್ಲಿ ಬಿಸಿಲೇ ಬರೋಲ್ಲ, ಇಲ್ಲಿ ಬ್ರಿಡ್ಜ್ ಕೆಳಗಡೆ ಬಿಸಿಲೇ ಬರೆದಿರೋ ಜಾಗ ಇದು. ಯಾವ ಟೈಮು ಬಿಸಿಲು ಬರೋಲ್ಲ ಇಲ್ಲಿ. ಆ ಕಡೆಯಿಂದ ಬಿಸಿಲು ಚೇಂಜ್ ಆದ್ರೂ ಫುಲ್ ನೆರಳೆಲ್ಲ ಇರುತ್ತೆ ಇಲ್ಲಿ ಬ್ರಿಡ್ಜು. ಕೆಲವೊಬ್ಬರಿಗಂತೂ ಒಳ್ಳೆ ಜಾಗ. ನಮ್ಮ ಗಾಡಿಯವರು ಅಷ್ಟೇ, ನಾವೆಲ್ಲ ಇಲ್ಲೆಲ್ಲ ಬಂದುಬಿಟ್ರೆ ರೈಟಲ್ಲೇ ಓಡಿಸ್ತಿರ್ತೀವಿ, ನೆರಳಲ್ಲೇ ಓಡಿಸ್ದಾಗ ಹೋಗ್ತಾ ಇರುತ್ತೆ. ಆರಾಮಾಗಿ ನೆರಳಲ್ಲಿ ಹೋಗ್ತಾ ಇರ್ಬೋದು. ಬನ್ನಿ ಮತ್ತೆ ನೆಲಮಂಗಲ ಹೋಗಿ ಸಿಗೋಣ. ಅಲ್ಲಿವರೆಗೂ ತಕ್ಕ ಮಟ್ಟಿಗೆ ಬಾಯ್. ಹಾಯ್ ಸ್ನೇಹಿತರೆ, ಇವಾಗ ನೆಲಮಂಗಲದಲ್ಲಿದ್ದೀನಿ. ಗಾಡಿ ಬೆಳಗ್ಗೆನೇ ಲೋ ಮಾಡ್ಕೊಬಂದು ಒಂದು ಮೊನ್ನೆ ಟೈರ್ ಬೇರೆ ಈ ಟ್ರಿಪ್ಪಲ್ಲಿ ಒಂದು ಟೈರ್ ಹೊಡೆದಾಗಿತ್ತಲ್ಲ, ಈ ಟ್ರಿಪ್ಪು ಎಮರ್ಜೆನ್ಸಿಗೆ ಒಂದು ಟೈರ್ ಕೊಟ್ಟವ್ರೆ. ಈ ಟ್ರಿಪ್ಪು ಟೈರು ಎಲ್ಲೂ ಸಿಗಲಿಲ್ಲ ಅಂದ್ಬಿಟ್ಟು, ಅದು ರೀಬೋಲ್ಟ್ ಆಗಿ ಬಂದಿಲ್ಲ, ಕ್ಲೇಮ್ ಬಂದಿಲ್ಲ ಅಂದ್ಬಿಟ್ಟು ಮತ್ತೆ ಎಮರ್ಜೆನ್ಸಿಗೆ ಒಂದು ಟೈರ್ ಕೊಟ್ಟವ್ರೆ. ಒಂದು ಫ್ರಂಟ್ ಲೈನರ್ ಬೇರೆ ಹೋಗಿತ್ತು, ಎಲ್ಲ ಹೊಡ್ಕೊಂಡು ಪೆಟ್ರೋಲ್ ಬಂಕಿಗೆ ಬಂದಿದ್ದೀನಿ ಡೀಸೆಲ್ ಹಾಕ್ಸೋಕ್ಕೆ. ಡೀಸೆಲ್ ಹಾಕ್ಸ್ಕೊಂಡು ಬಿಡ್ಬೇಕು ಇವಾಗ. ನಮ್ಮ ಕಂಪ್ನಿದು ಇನ್ನೊಂದು ಗಾಡಿ, 2 ಗಾಡಿ ಜೊತೆಲಿ ಹೋಗ್ತಿದ್ದೀವಿ ನೋಡಿ. ನಮ್ಮ ಕಂಪ್ನಿ ಇನ್ನೊಂದು ನೋಡಿದ್ರ ಬಂಕಲ್ಲಿ ಡೀಸೆಲ್ ಹಾಕ್ಸೋಕ್ಕೆ ನಿಲ್ಸಿದ್ದೀವಿ. ಆ ಗಾಡಿ ಫುಟ್ಬಾಲ್ ಟೈಲ್ಸ್ ನೋಡಿ, ಇಲ್ಲೆಲ್ಲ ಕೆಳಗೈತಲ್ಲ ಆ ಥರ ಟೈಲ್ಸ್ ಆ ಗಾಡಿಯಾಗಿರೋದು ಲೋಡು ನೋಡಿ, ಕಾಣ್ತಿದ್ಯಾ? SMP ಇವರೇ ಚಾಲಕರು. ಫೋನ್ ಹಿಡ್ಕೊಂಡು ನಿಂತಾರೆ ನೋಡಿ, ಇವರೇ ಚಾಲಕರು. ಅಕ್ಬರ್ ಪಾಷಾ ಅಗ್ಗು ಅಂತೇಳಿ. ಆ ಗಾಡಿ ಡೀಸೆಲ್ ಹಾಕಿ ಆಮೇಲೆ ನಮ್ಮ ಗಾಡಿ ಡೀಸೆಲ್ ಹಾಕಿ ಕೊಡ್ಬೇಕು. ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಬನ್ನಿ ಆರಾಮಾಗಿ ಹೋಗೋಣ ಮಣಿಪಾಲ್ಗೆ. ಈಗ ಟೈಮ್ ಬಂದ್ಬಿಟ್ಟು 5 ಗಂಟೆ. ಆರಾಮಾಗಿ ಬೆಳಗ್ಗೆ ಒಂದು 7-8 ಗಂಟೆ 9 ಗಂಟೆ ಹೋದ್ರೆ ಸಾಕು. ಅಷ್ಟೊತ್ತಿಗೆಲ್ಲ ಹೋಗ್ಬೋದು. ಹೋಗೋಣ, ಫಸ್ಟ್ ಡೀಸೆಲ್ ಹಾಕ್ಸೋಣ ಬರ್ರಿ. ಇವಾಗ ನೋಡಿ ಸ್ನೇಹಿತರೆ, ಕದಬಳ್ಳಿ ಟೋಲಾಗಿ ನಿಲ್ಲಿಸಿ ಟೀಗಿ ಕುಡಿಯೋಕೆ ನಿಲ್ಸಿದ್ವಿ. ಟೀಗಿ ಎಲ್ಲ ಕುಡ್ಕೊ ಬಂದ್ವಿ. ಆ ಗಾಡಿನೂ ನಿಂತೈತೆ. ಇವಾಗ ಇಲ್ಲಿಂದ ಹೊರಡೋಣ, ನಮ್ಮ ಜರ್ನಿ ಹಂಗೆ ಕಂಟಿನ್ಯೂ ಮಾಡೋಣ. ಹಾಯ್ ಸ್ನೇಹಿತರೆ, ಇವಾಗ ನೋಡಿ ಎಲ್ಲಿದ್ದೀವಿ ಅಂದರೆ ಹಿರಿಯ ಸೇವೆ ಹತ್ತತ್ರ ಇದ್ದೀವಿ. ಕದಬಳ್ಳಿ ಟೋಲೆಲ್ಲ ಬಿಟ್ಟು ಮುಂದೆ ಹಿರಿಯ ಸೇವೆ ಹತ್ತತ್ರ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ SMP ಕಂಪ್ನಿ ಇನ್ನೊಂದು ಗಾಡಿ. ಆ ಗಾಡಿ ಬಣ್ಣ ಬಳದ್ಮೇಲಂತೂ ಸೂಪರಾಗಿ ಕಾಣ್ತೈತೆ. ಎಷ್ಟು ಚೆನ್ನಾಗಿ ನೋಡಿ, ಹಿಂದೆಗಡೆ ಬಟ್ಟೆ ನೋಡಿ ಕಟ್ಟಿರೋದವ್ರು ನೋಡೋರ, ಎಷ್ಟು ಬಟ್ಟೆ ಕಟ್ಟಿದ್ದಾರೆ. ಗಾಡಿ ಲೈಟ್ಗಳು ಅಷ್ಟೊಂದವೆ ಹಂಗೆ ಕಾಣ್ತಾವದು ನೋಡಿ. ಇದು ನೆಕ್ಸ್ಟ್ ಇದು ಹಿರಿಸೇವೆ ಪಾರ್ಕಿಂಗು. ಲೇಟಾಗಿ ಬಂದರೆ ಆರಾಮಾಗಿ ಇಲ್ಲಿ ಮಲಿಕೊಂಡು ಹೋಗ್ಬೋದು, ಏನು ಸಮಸ್ಯೆ ಏನಿಲ್ಲ. ನೋಡಿ ಇಲ್ಲೆಲ್ಲ ನಿಲ್ಸಿ ಮಲಿಕೊಂಡಿದ್ದಾರೆ ಈ ರೋಡಾಗಿ. ಏನೋ ನಮ್ಮ ಮೋದಿ ಸರ್ಕಾರ ಅಲ್ಲಲ್ಲೇ ಪಾರ್ಕಿಂಗ್ ಮಾಡ್ತೀನಿ, ರೆಸ್ಟ್ ರೂಮ್ ಮಾಡ್ತೀನಿ, ಮತ್ತು ಹೋಟ್ಲು ಕಡಿಮೆ ರೇಟಿಗೆ ಊಟ ಸಿಗಂಗೆ ಮಾಡ್ತೀನಿ ಅಂತ ಏನೋ ಇದು ಮಾಡಿದ್ದಾರೆ. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ. ನೋಡೋಣ ಅವೆಲ್ಲ ಆದಾಗೆ. ಡ್ರೈವರ್ಗಳಿಗೆ ಅಲ್ಲೆಲ್ಲೇ 100-200 ಕಿಲೋಮೀಟ್ರಿಗೆ ಒಂದೊಂದು ಹೋಟ್ಲು, ಒಂದೊಂದು ರೆಸ್ಟ್ ರೂಮು, ಆರಾಮಾಗಿ ಮಲಿಕಳಂಗೆ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಆ ಗಾಡಿ ಬರ್ತಾಯಿತ್ತು ನೋಡಿ. ಏನು
ಕಾಣಲ್ಲ, ಲೈಟ್ ಬೆಳಕು, ಲೈಟ್ ಪವರ್ ಹಂಗೈತೆ ಅದ್ರದ್ದು. ಹಾಯ್ ಸ್ನೇಹಿತರೆ, ಇವಾಗ ನೋಡಿ ಎಲ್ಲಿದ್ದೀವಿ ಅಂದರೆ ಶಾಂತಿಗ್ರಾಮ ಟೋಲಲ್ಲಿ ಊಟ ಮಾಡೋಕ್ಕೆ ನಿಲ್ಸಿದ್ದೀವಿ. ಟೈಮ್ ಬಂದ್ಬಿಟ್ಟು 10 ಗಂಟೆ ಆಯಿತು. ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಿಲ್ಸಿದ್ದೀವಿ. ನೋಡಿ 2 ಗಾಡಿ ಹೆಂಗೆ ಕಾಣ್ತವೆ. ಆ ಗಾಡಿ ಅಂತೂ ಲೈಟಿಂಗ್ ಮಿಂಚಿಂಗು ಫುಲ್ಲಾಗೆಲ್ಲ ಹೊಸದಾಕಿರೋದಲ್ವ, ಸ್ವಲ್ಪ ಮಿಂಚಿಗ್ತಾಯಿದೆ. ಮೇಲ್ಗಡೆ ನೇಮ್ ಬೋರ್ಡ್ ಹತ್ರ 2 ಎಕ್ಸ್ಟ್ರಾ ಐತೆ. ಕೆಳಗಡೆ ಹೆಡ್ಲೈಟ್ ಕೆಳಗಡೆ 2 ಎಕ್ಸ್ಟ್ರಾ. ಹೆಡ್ಲೈಟ್ ಡೂಮ್ ನೋಡಿ ಹೆಂಗಿದೆ ಅದು. ಹೆಡ್ಲೈಟ್ ಡೂಮ್ ಒಳಗಡೆ ಪಾರ್ಕಿಂಗ್ ಬರುತ್ತೆ, ಅದಕ್ಕಾಗಿ ಹೆಡ್ಲೈಟ್ ಡೂಮ್ ಇದು ಕಂಡಂಗೆ ಕಾಣ್ತೈತೆ ನೋಡಿ. ಈಗ ತೋರಿಸ್ತೀನಿ ನೋಡಿರಿ. ಹೆಡ್ಲೈಟ್ ಆನ್ ತಂಡಂಗೆ ಕಾಣುತ್ತೆ, ಅದರ ಆನ್ ಆಗಿಲ್ಲ ಅದು. ಅದರೊಳಗಡೆ ನೋಡ್ರ ಇವಾಗ ಹೆಡ್ಲೈಟು ಆಫ್ ಆಗೈತೆ, ಅದರೊಳಗಡೆ ಪಾರ್ಕಿಂಗ್ ಬರುತ್ತೆ. ಆ ಥರ ಇರೋದಕ್ಕೆ ಏನಾಗ್ತೈತೆ ಅಂದರೆ ಹೆಡ್ಲೈಟ್ ಆನ್ ಆಗಿರೋ ಥರ ಕಾಣ್ತೈತೆ ಅದು ನಮಗೆ. ನೋಡಿ ಇವಾಗ ನೋಡಿದ್ರೆ ಹೆಡ್ಲೈಟ್ ಆನ್ ಆಗಿರೋ ಥರ ಕಾಣುತ್ತೆ ಅದು. ಹೆಡ್ಲೈಟ್ ಏನು ಆನ್ ಆಗಿಲ್ಲ, ಪಾರ್ಕಿಂಗ್ ಲೈಟೇ ಆ ಥರ ಇರೋದು. ಇವರೇ ಆ ಗಾಡಿ ಚಾಲಕರು, ಅಕ್ಬರ್ ಪಾಷಾ ಹಗ್ಗು ಅಂತೇಳಿ. ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಊಟಕ್ಕೆ ನನಗೆ ಪರೋಟ, ಕಬಾಬು, ಮೊಟ್ಟೆ ಕರಿ. ಅವರು ರೈಸ್ ಏನೋ ತಗೊಂಡಿದ್ದಾರೆ. ನಾನು ರೈಸ್ ಊಟ ಮಾಡಲ್ಲ, ಅದಕ್ಕೆ ಏನು ಮಾಡಿದ್ದೀನಿ, ಪರೋಟ ತಗೊಂಡಿದ್ದೀನಿ. ಪರೋಟ ಮೊಟ್ಟೆ ಕರಿ ನಾನು ತಗೊಂಡಿದ್ದೆ, ಅವರು ರೈಸ್ ಕಬಾಬ್ ತಗೊಂಡಿದ್ರು. ಅದ್ರಾಗ ಒಂದು ಪೀಸ್ ನಾವು ತಗೊಂಡಿದ್ವಿ. ಬನ್ನಿ ಊಟ ಮಾಡೋಣ ಫಸ್ಟು. ಹಾಯ್ ಸ್ನೇಹಿತರೆ, ಇವಾಗ ನೋಡಿ ಘಾಟ್ ಇಳಿಸಿ ಮುಂದೆ ಬರ್ತಾಯಿದ್ದೀನಿ. ಘಾಟ ನಿಲ್ಲಿಸಿ ಒಂದು 2-3 ಅವರ್ ಮಲಗಿದ್ದೆ. 3 ಅವರ್ ಮಲಗಿ ಇವಾಗ ಬರ್ತಾಯಿದ್ದೀನಿ. ಮುಂದೆ ಇಲ್ಲೊಂದು ಬಸ್ ಹೋಗ್ತಿರ್ಬೋದು, ನೀವು ಕಾಣ್ತಿರ್ಬೋದು ನೋಡಿ. KSRTC ಅಂಬಾರಿ ಉತ್ಸವ ಅಂತೇಳಿ ಹೊಸ ಬಸ್ಸು 9600 ಬಿಟ್ಟರೆ ವಾಲ್ವೋ ಬಸ್ಸು. ನೋಡಿ ನಮ್ಮ ಗಾಡಿ ಲೈಲ್ಯಾಂಡ್ ಗಾಡಿ ವಾಲ್ವೋ ಬಸ್ನೇ ಓವರ್ಟೇಕ್ ಮಾಡ್ತೈತೆ. ಅಂದರೆ ಅವನು ಫುಲ್ ಸ್ಪೀಡ್ ಓಡಿಸ್ತಾ ಇಲ್ಲ, 80ರಲ್ಲಿ ಓಡಿಸ್ತಾ ಇದ್ದಾನೆ. ನಂದು 80 ಮೇಲೆ ದಾಟಿ ಓಡಿಸ್ತಾ ಇದ್ದೀನಿ. ಅವನು ಯಾಕೋ ಸ್ವಲ್ಪ ನಿಧಾನ ಓಡಿಸ್ತಾವನೆ. ಆ ಗಾಡಿ ಫುಲ್ ಸ್ಪೀಡಾಗಿ ಓಡಿಸಿದ್ರೆ ನಮ್ಮ ಕೈಲಂತೂ ಸಿಗಲ್ಲ. ಸ್ವಲ್ಪ ಮೀಡಿಯಮಾಗಿ ಓಡಿಸ್ತಾವನೆ, ಹಂಗಾಗಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಮುಂದೆ ಹಾಗೆ ನೋಡ್ತಾ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಪಡುಬಿದ್ರೆ ಟೋಲು, ಮಂಗಳೂರು ಬಿಟ್ಟು ಮುಂದೆ ಪಡುಬಿದ್ರೆ ಟೋಲು, ಉಡುಪಿ ಸೆಂಟ್ರಲ್ಲಿ. ಟೀ ಕುಡಿಯೋಣ ಅಂತ ನಿಲ್ಲಿಸ್ದೆ. ಇಲ್ಲಿ ನೋಡ್ರಿ ಎಳ್ನೀರು ಚೆನ್ನಾಗಿತ್ತು, ಎಳ್ನೀರು ಕುಡಿಯೋಣ ಅಂತೇಳಿ ಎಳ್ನೀರು ಕುಡಿತಾಯಿದ್ದೀನಿ. ಟೀ ಅಂತೂ ಕುಡಿಲಿಲ್ಲ. ಅನ್ಲೋಡಿಂಗ್ ಪಾಯಿಂಟ್ ಹೋಗ್ಬಿಡೋಣ ಫಸ್ಟ್. ನೋಡಿ ಇದೇ ಎಳ್ನೀರು ಮಾತ್ರ ಸಕ್ಕತ್ತಾಗೈತೆ. ಇಲ್ಲಿ ಎಳ್ನೀರು ಕುಡಿದ್ಬಿಟ್ಟು ಇಲ್ಲಿಂದ ಹೊರಡೋಣ. ನಾನು ಗಾಡಿ ತೊಂದರೆ ಕೊಡ್ತಾಯಿಲ್ವ. ಆಯ್ತು ಸ್ನೇಹಿತರೆ, ಇವಾಗ ಎಲ್ಲಿದ್ದೀವಿ ಅಂದರೆ ಉಡುಪಿ ಹತ್ತತ್ರ ಕಟ್ಪಾಡಿ ಅನ್ನೋ ಊರಲ್ಲಿದ್ದೀನಿ. ಆ ಕಡೆ ರೋಡು ಡಾಂಬರ್ ರೋಡ್ ಮಾಡ್ತಾರಂತೇಳಿ ಈ ಕಡೆ ಒನ್ ವೇ ಮಾಡಿ ಸಿಕ್ಕಾಪಟ್ಟೆ ಜಾಮ್ ಮಾಡಿಸ್ಬಿಟ್ಟಿದ್ದಾರೆ. ಮಿನಿಮಮ್ ನನಗೆ ಬಂದು 2 ಅವರ್ ಜಾಮ್ ಆಯಿತು ಆ ಕಡೆಯಿಂದ. ನಾನು ಆ ಕಡೆ ಸಿಗ್ನಲೆಲ್ಲ 2 ಅವರ್ ಜಾಮ್ ಆಗಿತ್ತಲ್ಲ, ಜಾಸ್ತಿ ವೀಡಿಯೋ ಹಿಡಿಲಿಲ್ಲ. ಇವಾಗ ವೀಡಿಯೋ ಆನ್ ಮಾಡ್ತಾಯಿದ್ದೀನಿ. ಸುಮ್ಮನೆ ರೋಡ್ ಮಾಡ್ತೇನೆ ಅಂತೇಳಿ ಹೈವೇ ಜಾಮ್ ಮಾಡ್ಕೊಂಡು ಎಲ್ಲ ಒನ್ ವೇ ಮಾಡಿ ನೋಡಿ ಎಷ್ಟು ಜಾಮ್ ಮಾಡಿದ್ದಾರೆ. ಆ ಕಡೆಯಿಂದ ಬಿಟ್ಟಿದ್ದಾರೆ ಸರಿಯಾಗಿರೋದು. ಇಂಥ ಹೈವೇ ಇದ್ದಾಗ ಏನು ಮಾಡಬೇಕು, ಯಾವತ್ತೂ ಡಾಂಬರ್ ಹಾಕ್ತೀನಿ ಅಂದಾಗ ನೈಟ್ ಟೈಮಲ್ಲಿ ಹಾಕಬೇಕು. ಡೇಯಲ್ಲಿ ಫ್ರೀ ಬಿಟ್ಬಿಡ್ಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಜಾಮ್ ಆಗ್ತವೆ ರೋಡ್ ಇವೆಲ್ಲ. ಎನಿ ಟೈಮ್ ಗಾಡಿ ಓಡಾಡ್ತಾ ಇರ್ತವೆ. ಬೆಳಗ್ಗೆಯಿಂದ ಸಂಜೆವರೆಗೂ ಹೊಸಿ ಗಾಡಿ ಓಡಲ್ಲ ಈ ಲೈನಾಗೆ. ಬಸ್ಗಳೆಲ್ಲ ಟೈಮಿಂಗ್ಸಲ್ಲಿ ಇರ್ತೈತೆ. ನೋಡಿ ಇವಾಗ ಆ ಕಡೆ ಬಿಟ್ಟಿರಂಗೆ ಅವರೇ ಎಲ್ಲ ಒಂದೊಂದು ಗಾಡಿ ಆ ಕಡೆ ಓಡಾಡ್ತಿದ್ದಾವೆ. ಇವನು ಟ್ಯಾಂಕರ್ ಗಾಡಿ ಅವ್ನು ನೋಡಿ ಲೆಫ್ಟಿಂದ ಬಂದು ನುಗ್ತಾವನೆ. ಆ ಕಡೆ ಈ ಕಡೆ ನೋಡಲ್ಲ, ನುಗ್ತಾ ಇರ್ತಾರೆ. ನಾವು ನಿಧಾನಕ್ಕೆ ನೋಡ್ಕೊಂಡು ಪಾಸ್ ಮಾಡ್ಕೋಬೇಕು. ಸುಮ್ಮನೆ ವೇಸ್ಟು 2 ಅವರ್. ಇಷ್ಟೊತ್ತಿಗೆ ನಾನು ಉಡುಪಿ ಹೋಗಿ ಹೆಚ್ಚು ಕಮ್ಮಿ 1.5 ಅವರ್ ಆಗಿರೋದು. ಆರಾಮಾಗಿ ಮಲ್ಕೊಂತಿದ್ದೆ. ಒಂದು ಅರ್ಧ 1 ಅವರ್ ಆದರೂ ನಿದ್ದೆ ಮಾಡ್ತಿದ್ದೆ ನಾನು. ಹೆಂಗಿದ್ರು ಗಾಡಿ ಖಾಲಿ ಆಗೋದು ಬಂದ್ಬಿಟ್ಟು ಮಧ್ಯಾಹ್ನನೇ 1 ಗಂಟೆ ಇಲ್ಲಾಂದರೆ 2 ಗಂಟೆ ಮೇಲೇ ಗಾಡಿ ಖಾಲಿ ಮಾಡೋದಲ್ಲಿ ಮಣಿಪಾಲಾಗೆ. ಯಾಕಂದ್ರೆ ಆಲ್ರೆಡಿ 2-3 ಟ್ರಿಪ್ ಹೊಡೆದಿದ್ದೀನಿ ಅಲ್ಲಿ ನಾನು. ಅದ್ರ ಜೊತೆ ಇದು ಒಂದು ಟ್ರಿಪ್ಪು. ನೋಡಿ ಟ್ಯಾಂಕರ್ ಗಾಡಿ ನುಗ್ಗೇ ಬಿಟ್ಟ. ಬನ್ನಿ ಹೋಗೋಣ. ಮೇಲೆ ಕಾಣ್ತಿರ್ಬೋದು ಕುಂದಾಪುರ 44, ಭಟ್ಕಳ 94, ಮುರುಡೇಶ್ವರ 115 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಇನ್ನು ಇದು ಬಂದು ಉಡುಪಿಯಿಂದ 10 ಕಿಲೋಮೀಟ್ರ್ ಹಿಂದ್ಗಡೆ ಕಟ್ಪಾಡಿ ಅಂತೇಳಿ ಊರು. ಬರೀ ರೋಡ್ ಮಾಡ್ತೀನಿ ಅಂದ್ಬಿಟ್ಟು ಈ ಕಡೆ ಬಿಟ್ಬಿಟ್ಟಾರೆ. ಅಲ್ಲಿ ಸರ್ಕಲ್ ಇದೆ ಎಲ್ಲಿ ಕಟ್ಪಾಡಿಯಲ್ಲಿ, ಅಲ್ಲಿ ದೊಡ್ಡ ಗಾಡಿಗಳು ಕಟ್ಟಾಗಲ್ಲ, ಏನಿಲ್ಲ. ಅದಕ್ಕಾಗಿ ಇಷ್ಟೊಂದು ಜಾಮು. ಸೀದಾ ಹೋಗೋರು, ಈಗ ನಮ್ಮ ಲೈನು ಕರೆಕ್ಟಾಗಿ ಸೀದಾ ಹೋಗೋದು ಏನು ಸಮಸ್ಯೆ ಇಲ್ಲ. ಈಗ ಆಪೋಸಿಟ್ ಬರೋ ಲೈನು ಆ ಸರ್ಕಲಲ್ಲಿ ಹೋಗಿ ಲೆಫ್ಟ್ ಟರ್ನ್ ಆಗಬೇಕು. ಅಲ್ಲಿ ಕಟ್ಟಾಗಲ್ಲ, ಬಿಡಲ್ಲ. ಹಂಗಾಗಿ ಜಾಮ್ ಮಾಡಿ ಇಷ್ಟೊಂದು ಜಾಮ್ ಆಗಿರೋದು. ಕರೆಕ್ಟಾಗಿ 2 ಅವರ್ ಜಾಮ್ ಆಗ್ಬಿಡ್ತು. ಅದೇ ಬೇಜಾರು.
ಮತ್ತೆ ತಿರ್ಗಾ ಯಾವನ ಅಡ್ಡ ಹೊಡ್ಕೋಣ ಅನಿಸುತ್ತೆ, ಮತ್ತೆ ಜಾಮ್ ಆಗವೆ. ಇದೇ ಥರ ಜಾಮ್ ಆಗ್ಬಿಟ್ರೆ ಈಗ ನಾವು ರಾತ್ರೆಲ್ಲ ನಿದ್ದೆಗೆಟ್ಟು ಬಂದ್ಬಿಟ್ಟು ಏನಾಗ್ಬಿಡ್ತೈತೆ, ಬೇಜಾರಾಗ್ಬಿಡ್ತೈತೆ. ರಾತ್ರೆಲ್ಲ ನಾವಂತೂ ನಿದ್ದೆಗೆಟ್ಟಿಲ್ಲ. ಹಂಗೂ 2 ಅವರ್ 1 ಗಂಟೆ ನಿಲ್ಲಿಸಿ 4 ಗಂಟೆಗೆ ಎದ್ದು ಬರ್ತಾ ಇದ್ದೀನಿ. 3 ಅವರ್ ಮಲಗಿದ್ದೆ, ಏನು ಸಮಸ್ಯೆ ಏನಿಲ್ಲ. 3 ಅವರ್ ಮಲ್ಗೋಕ್ಕೆ ಕಾರಣ ಇಷ್ಟೇ, ಅವನು ಬೇಗ ಅಂತೂ ಈಗ ಮಣಿಪಾಲಲ್ಲಿ ಬೇಗ ಅಂತೂ ಖಾಲಿ ಮಾಡಲ್ಲ ಅವರು. 1 ಗಂಟೆ 2 ಗಂಟೆ ಮೇಲೆ ಖಾಲಿ ಮಾಡೋದು. ನೀನು ಎಷ್ಟೊತ್ತಿಗೆ ಬರ್ರಿ, 6 ಗಂಟೆಗೆ ಬರ್ರಿ, ಅವ್ರು ಅಷ್ಟೊತ್ತಿನಲ್ಲಿ ಖಾಲಿ ಮಾಡೋದು. ಆಮೇಲೆ ಗಾಡಿಗಳು ಕಡಿಮೆ ಬರ್ತವೆ ಅಲ್ಲಿ, ಜಾಸ್ತಿ ಗಾಡಿಗಳು ಬರಲ್ಲ. ಹಂಗಾಗಿ ಆರಾಮಾಗಿ ಹೋಗೋಣ ಅಂಥೇಳಿ 3 ಅವರ್ ಮಲಿಕೊಂಡು ಬಂದೆ. ನೋಡಿ ಗಾಡಿಗಳು ಆಪೋಸಿಟ್ ಎಷ್ಟು ಬರ್ತಾಯಿರುತ್ತೆ ಜಾಮು. ಈ 2 ವೀಲರಂತೂ ಹಿಂದೆ ಮುಂದೆ ಸೈಡು ಪೈಡು ನೋಡಲ್ಲ, ಹಂಗೆ ನುಗ್ತಾ ಇರ್ತಾರೆ ಅವರು. ಅವ್ರಿಗಂತೂ ಹೋಗ್ತಾ ಇರ್ಬೇಕಷ್ಟೇ ಅರ್ಜೆಂಟಾಗಿ. ನೋಡಿ ಇಲ್ಲಿ ನೋಡಿರಿ, ಆಪೋಸಿಟು ಆ ಕಡೆ ಲೆಫ್ಟ್ ಸೈಡಾಗೂ ಬರ್ತಾರೆ ಕೆಲವೊಬ್ರು. ನೋಡಿದ್ರ ಅರ್ಜೆಂಟಲ್ಲಿ ಇರ್ತಾರೆ ಎಲ್ಲ 2 ವೀಲರವರು, ಅರ್ಜೆಂಟಲ್ಲೇ ಇರ್ತಾರಪ್ಪ, ಎನಿ ಟೈಮ್ ಅರ್ಜೆಂಟಲ್ಲೇ ಇರ್ತಾರೆ. ರೋಡ್ ಎಲ್ಲೈತೆ, ಇವರೆಲ್ಲವರೆ ನೋಡಿ. ಆ ಬ್ಯಾರಿಗೇಟ್ ಹಾಕಿರೋದು ಏನಕ್ಕೆ, ಸುಮ್ಮನೆ ವೇಸ್ಟ್ ಅನಿಸುತ್ತೆ ಇವ್ರ ಮುಂದೆ ಎಲ್ಲ. ಕೆಲವೊಬ್ಬರು ನೋಡಿ ಆರಾಮ್ ಬರ್ತಾರೆ, ನೋಡಿ ಇವರೆಲ್ಲ ನೋಡಿ ಬ್ಯಾರಿಗೇಟಿಂದ ಈ ಕಡೆ ಓಡಿಸ್ತಾರೆ ನೋಡಿ ಇವರು. ಈ ಥರ ಮಾಡ್ತಾರೆ, ಹಿಂಗಾಗಿ ಅರ್ಧ ಟ್ರಾಫಿಕ್ಗಳು ಜಾಮ್ ಆಗೋದು. ಅದು ಅಲ್ಲದೆ ಈಗ ಅವ್ರಿಗೂ ಹೇಳೋಕ್ಕಾಗಲ್ಲ, ಯಾಕಂದರೆ ಹೆಚ್ಚು ಕಮ್ಮಿ ನಾವು 2 ಅವರಿಂದ ಜಾಮಲ್ಲಿದ್ದೀನಿ ನಾನು. ಅವರು 2 ಅವರ್ ನಿಂತ್ಕೊಂಡ್ರೆ ಬೇರೆ ಕೆಲ್ಸಗಳು ಇರ್ತವೆ, ಅವು ಇವೆಲ್ಲ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಅವ್ರು ನುಗ್ಗಕ್ಕೆ ಹೋಗ್ತಾರೆ. ನಮ್ಮ ಗಾಡಿ ಆ ಥರ ಎಲ್ಲ ನುಗ್ಗಕ್ಕಾಗಲ್ವಲ್ಲ, ನುಗ್ಗಿಸ್ಕೊಂಡು ಹೋಗೋಕ್ಕಾಗಲ್ಲ. 2 ವೀಲರ್ ಅಂದರೆ ಒಂದಿಷ್ಟು ಗ್ಯಾಪ್ ಇದ್ದರೆ ಸಾಕು, ಎಲ್ಲಿ ಬೇಕಾರಲ್ಲಿ ನುಗ್ಕೊಂಡು ಆರಾಮಾಗಿ ಹೋಗ್ಬೋದು. ನಮ್ಮದಂತೂ ಆ ಥರ ಆಗಲ್ಲ ನೋಡಿ. ಇಟ್ಟು ಲೈನಲ್ಲಿ ಹೋಗ್ಬೇಕು. ಇವಾಗ ಆ ಲೈನು ಜಾಮ್ ಎಲ್ಲಿವರೆಗೂ ಆಗೈತೋ ಅಲ್ಲಿವರೆಗೂ ಇವನಿಂದನೇ ಹೋಗ್ಬೇಕು. ನಿಧಾನಕ್ಕೆ ಗೇರ್ ಕೊಡ್ಕೊಂಡು ಸ್ಲೋ ಆದಾಗ ಒಂದು ಗೇರು, ಮೂವ್ ಮಾಡಿದಾಗ ಒಂದು ಗೇರು, ಇದೇ ಆಗ್ಬಿಡ್ತವೆ. ಇನ್ನು ನನ್ನ ಅನಿಸಿಕೆ ಎಷ್ಟು ಕಿಲೋಮೀಟ್ರ್ ಜಾಮ್ ಆಗೈತೆ ಅನ್ನೋದಂತೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಜಾಮ್ ಆಗೈತೆ ಮಾತ್ರ. ಅದಲ್ಲದೆ ಆಪೋಸಿಟ್ ಆ ಕಡೆ ನಾನು 1 ಅವರ್ ಆ ಕಡೆ ಆಪೋಸಿಟಲ್ಲಿ ನಿಲ್ಲಿಸಿದ್ದೆ. ಅಲ್ಲಿಂದ ಮೂವ್ ಮಾಡ್ಕೊಂಡು ಸಿಗ್ನಲ್ ಪಾಸ್ ಆಗೋಷ್ಟೊತ್ತಿಗೆ 2 ಅವರ್ ಆಗ್ಬಿಡ್ತು. ಈಗ ಸಿಗ್ನಲ್ನ ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರೋದು. ಇವ್ರೇನು ಮಾಡ್ತಾರೆ, ಅರ್ಧ ಗಂಟೆ ಈ ಕಡೆಯಿಂದ ಗಾಡಿ, ಅರ್ಧ ಗಂಟೆ ಆ ಕಡೆಯಿಂದ ಗಾಡಿ ಬಿಡ್ತಾವ್ರೆ. ಒಂದು 5 ನಿಮಿಷ ಬಿಟ್ಟರೆ ಆರಾಮಾಗಿ ಎಲ್ಲ ಪಾಸ್ ಆಗ್ತಾ ಇರ್ತವೆ. ಇವರು ಏನು ಮಾಡ್ತಾರೆ ಅಂದರೆ ಅರ್ಧ ಗಂಟೆ ಆ ಕಡೆ, ಅರ್ಧ ಗಂಟೆ ಈ ಕಡೆ ಮಾಡೋದ್ರಿಂದ ಗಾಡಿಗಳು ಸಿಕ್ಕಾಪಟ್ಟೆ ಜಾಮ್ ಆಗಿಬಿಡ್ತವೆ. ಜಾಮ್ ಆಗಿ ಹೋಗೋಕ್ಕೆ ಜಾಗ ಇಲ್ದೇ ತಗ್ಲಾಕೋತವೆ. ನೋಡಿ, ಇದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. ಬ್ರಿಡ್ಜ್ ಮೇಲೆ ನೋಡಿ ಎಷ್ಟು ಗಾಡಿ ನಿಲ್ಸವ್ರೆ. ಅದು ಬ್ರಿಡ್ಜಿಂದ ಆ ಕಡೆ ಏನೋ ಸಮಸ್ಯೆ ಆಗಿರಂಗೈತೆ, ಅಲ್ಲೇ ಡಾಂಬರ್ ಆಗ್ತಾಯಿದ್ರು ನೋಡಿದೆ ನಾನು. ಇದೆಲ್ಲ CC ರೋಡ್ ಮಾಡಿರೋದು. ಇದು ಏನಕ್ಕೆ ಡಾಂಬರ್ ಆಗ್ತಾವ್ರಂತ ಗೊತ್ತಿಲ್ಲ. ಎಲ್ಲ ಕಡೆ ಇವಾಗ ಇವೆಲ್ಲ CC ರೋಡ್ ಮಾಡ್ತಾವ್ರಲ್ಲ, ಹಂಗಾಗಿ ಏನು ಮಾಡೋಕ್ಕೆ ಆಗಲ್ಲ.